ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹೊತ್ತಲ್ಲಿ ವಿಪಕ್ಷಗಳ ಬಾಯಿಯಿಂದ ಜಾರಿದ ಮಾತು ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಮತ್ತೊಮ್ಮೆ ಬದಲಾಗಿದೆ. ಮೋದಿಗೆ ಫ್ಯಾಮಿಲಿ ಇಲ್ಲ ಅನ್ನೋ RJD ನಾಯಕ ಲಾಲು ಯಾದವ್ ಹೇಳಿಕೆಗೆ ಕೇಸರಿ ನಾಯಕರು ಸಿಡಿದಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಮೋದಿ ಕಾ ಪರಿವಾರ್, ಮೋದಿಯ ಕುಟುಂಬ ಅನ್ನೋ ಹೊಸ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಕೇಂದ್ರ ಮಂತ್ರಿ ಅಮಿತ್ ಶಾರಿಂದ ಹಿಡಿದು ಈ ಕಡೆ ರಾಜ್ಯದ ವಿಪಕ್ಷ ನಾಯಕ ಅಶೋಕ್ ತನಕ ಎಲ್ಲರೂ ನಾವು ಮೋದಿಯ ಫ್ಯಾಮಿಲಿ ಅಂತ ಬರ್ಕೊಂಡಿದ್ದಾರೆ. ಟ್ರೆಂಡ್ ಕ್ರಿಯೇಟ್ ಮಾಡಲಾಗ್ತಿದೆ. ಬಿಜೆಪಿಯ ಬೆಂಬಲಿಗರು, ಮೋದಿ ಬೆಂಬಲಿಗರು ನಾನು ಮೋದಿಯ ಕುಟುಂಬದವನು ಅಂತ ಹಾಕೊಂಡು ಈಗ ಅದನ್ನು ಟ್ರೆಂಡ್ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಈ ಬೆಳವಣಿಗೆಯಾಗಿದ್ದು ಮಹತ್ವ ಪಡ್ಕೊಳ್ತಿದೆ. ಹಾಗಿದ್ರೆ ಲಾಲು ಯಾದವ್ ಏನು ಹೇಳಿದ್ರು? ಆ ರೀತಿ ಮೋದಿ ಫ್ಯಾಮಿಲಿ ಮೇಲೆ ಲಾಲು ಯಾದವ್ ಏನು ಕಣ್ಣು ಹಾಕಿದ್ರು? ಬಿಜೆಪಿ ಇದನ್ನು ಯಾವ ರೀತಿ ಅಭಿಯಾನ ಮಾಡ್ತಾ ಇದೆ? ಈ ಹಿಂದೆ ಮೋದಿ ವಿರುದ್ಧ ಬಂದ ಹೇಳಿಕೆಗಳ ಬಾಣಗಳನ್ನು ಅದನ್ನು ಹಿಡಿದು ತಮ್ಮ ಬಾಣಕ್ಕೆ ಅದನ್ನು ಇಟ್ಟು ಎಳೆದು ಹೆಂಗೆ ಮೋದಿ ಯಾವ ಥರ ಎಲ್ಲ ಬಿಟ್ಟಿದ್ದಾರೆ ಅದೆಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರಕರಣವನ್ನು ಆರಂಭದಿಂದ ನೋಡೋದಾದರೆ ಮೊನ್ನೆ PM ಮೋದಿ ವಿರೋಧ ಪಕ್ಷಗಳ ವಿರುದ್ಧ ಮಾತನಾಡ್ತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬಿಹಾರದಲ್ಲಿ RJD ಮತ್ತು ಕಾಂಗ್ರೆಸ್ಗಳು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತವೆ. ಆ ಎರಡೂ ಪಕ್ಷಗಳಿಗೂ ಜನ ಬೆಂಬಲ ಇಲ್ಲ, ಜನ ಅವ್ರನ್ನ ಒಪ್ತಾ ಇಲ್ಲ. ಹೀಗಾಗಿನೇ ಅವರು ರಾಜ್ಯಸಭಾ ಸೀಟ್ ಹುಡ್ಕೊಂಡು ಹೋಗ್ತಿದ್ದಾರೆ. ಈ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತಿದ್ರೆ ಅಧಿಕಾರಕ್ಕೆ ಬರೋದು ಕೂಡ ಈಸಿ ಅಂತೆಲ್ಲ ಮೋದಿ RJD ವಿರುದ್ಧ ಒಂದಷ್ಟು ಹೇಳಿಕೆಯನ್ನ ಕೊಟ್ಟರು. ಮುಖ್ಯವಾಗಿ RJDಯನ್ನ ಫ್ಯಾಮಿಲಿ ಪಾಲಿಟಿಕ್ಸ್ ಪಾರ್ಟಿ ಅಂತ ಟಾರ್ಗೆಟ್ ಮಾಡಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್, RJD ಮತ್ತು ಕಮ್ಯುನಿಸ್ಟರು ಸೇರಿ ಬಿಹಾರದ ಪಾಟ್ನಾದಲ್ಲಿ ಜನ್ ವಿಶ್ವಾಸ್ ಅಂತ ರ್ಯಾಲಿ ಮಾಡಿದ್ರು. ಆ ಟೈಮ್ನಲ್ಲಿ ಮಾತನಾಡಿದ RJD ಸುಪ್ರೀಮೋ ಲಾಲು ಯಾದವ್ ಸಾಲು ಸಾಲು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟರು. ಅದರಲ್ಲೂ ಮೋದಿಯ ವೈಯಕ್ತಿಕ ವಿಚಾರಗಳ ಬಗ್ಗೆ ಹೆಚ್ಚು ಮಾತಾಡ್ತಾ, ಯಾರು ಆ ನರೇಂದ್ರ ಮೋದಿ ನಮ್ಮನ್ನು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡೋರು ಅಂತ ದೂರ್ತಾರೆ, ಮೋದಿಗೆ ಫ್ಯಾಮಿಲಿನೇ ಇಲ್ಲ, ಮಕ್ಕಳೇ ಇಲ್ಲ, ನಾನೇನು ಮಾಡಲಿ ಅದಕ್ಕೆ ಅಂತ ಕೇಳಿದ್ರು. ಅದರಲ್ಲೂ ಈ ಮೋದಿ ಒಬ್ಬ ಹಿಂದೂನೇ ಅಲ್ಲ. ಅವ್ರ ತಾಯಿ ತೀರ್ಕೊಂಡಾಗ ಮೋದಿ ತಲೆಯನ್ನು ಶೇವ್ ಮಾಡಲಿಲ್ಲ, ತಲೆ ಮತ್ತು ಮುಖದ ಮೇಲಿನ ಕೂದಲನ್ನು ತೆಗಿಲಿಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಬೆಂಕಿ ಬೀಳೋ ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆಯಲ್ಲಿ ಮೋದಿಗೆ ಫ್ಯಾಮಿಲಿನೇ ಇಲ್ಲ ಅಂತ ಹೇಳಿರೋದು, ಒಟ್ಟಾರೆ ಈ ಲಾಲು ಹೇಳಿಕೆಯ ಎಲ್ಲ ಅಂಶಗಳು ದೊಡ್ಡ ಕಿಡಿಯನ್ನು ಹತ್ತಿಸಿದೆ ಈಗ. ಹಾಗಂತ ಲಾಲು ಯಾದವ್ ಮೊದಲ ಬಾರಿ ಅಂತಲ್ಲ, ಈ ಹಿಂದೆ ಶರದ್ ಪವಾರ್ ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು. ನರೇಂದ್ರ ಮೋದಿಗೆ ಹೆಂಡ್ತಿನೂ ಇಲ್ಲ, ಮಕ್ಕಳು ಇಲ್ಲ, ಮತ್ತೆ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅಂತ ಕೇಳಿದ್ರು. ಜೊತೆಗೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಕೂಡ ಮೋದಿಗೆ ಫ್ಯಾಮಿಲಿನೇ ಇಲ್ಲ ಅಂದಮೇಲೆ ಕುಟುಂಬಗಳ ಕಷ್ಟ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಮಾಡಿದರು. ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು ಆ ಟೈಮ್ನಲ್ಲಿ, ಆದರೆ ಈ ಮಟ್ಟಿಗೆ ಹೋಗಿರಲಿಲ್ಲ. ಈಗ ಲಾಲು ಕೊಟ್ಟಿರೋ ಹೇಳಿಕೆ ದೊಡ್ಡ ವಿಚಾರ ಆಗ್ತಾ ಇದೆ. ಖುದ್ದು ಮೋದಿ ಈ ಬಗ್ಗೆ ಮಾತಾಡಿದ್ದಾರೆ. ತೆಲಂಗಾಣದಲ್ಲಿ ಲಾಲುಗೆ ರಿಯಾಕ್ಷನ್ ಕೊಡ್ತಾ, 140 ಕೋಟಿ ಜನರಿರೋ ನನ್ನ ದೇಶದ ಜನರೇ ನನ್ನ ಕುಟುಂಬ. ಇವತ್ತು ನನ್ನ ದೇಶದ ಕೋಟ್ಯಂತರ ಹೆಣ್ಣು ಮಕ್ಕಳು, ಕೋಟ್ಯಂತರ ತಾಯಂದಿರು, ಕೋಟ್ಯಂತರ ಸಹೋದರಿಯರು ಮೋದಿ ಫ್ಯಾಮಿಲಿಯ ಭಾಗ. ರಾಷ್ಟ್ರದ ಪ್ರತಿಯೊಬ್ಬ ಹಿಂದುಳಿದ ವ್ಯಕ್ತಿಯು ನನ್ನ ಕುಟುಂಬದ ಸದಸ್ಯ. ನನ್ನ ದೇಶವೇ ನನ್ನ ಕುಟುಂಬ. ನಾನು ನಿಮಗಾಗಿ ಬದುಕ್ತೀನಿ, ನಿಮಗಾಗಿ ಹೋರಾಡ್ತೀನಿ, ನಿಮಗಾಗಿ ಶ್ರಮಿಸ್ತೀನಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಬಿಜೆಪಿಯ ಸೋಷಿಯಲ್ ಮೀಡಿಯಾ ವಿಂಗ್ ಫುಲ್ ಆಕ್ಟಿವೇಟ್ ಆಗಿದೆ. ಸದ್ಯ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಟಾಪಿಕ್ ಕೂಡ ಆಗಿದೆ. ಬಿಜೆಪಿ ತನ್ನ ಅಧಿಕೃತ ಅಕೌಂಟ್ನಲ್ಲಿ ಮೋದಿ ಕಾ ಪರಿವಾರ್, ಮೋದಿಯ ಪರಿವಾರ ಅನ್ನೋ ಟ್ವೀಟ್ ಮಾಡಿದೆ. ಅಮಿತ್ ಶಾ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ನಾನು ಮೋದಿಯ ಫ್ಯಾಮಿಲಿಯವನು ಅಂತ ಹೇಳಿದ್ದಾರೆ. ಅದೇ ರೀತಿ ಬಿಜೆಪಿ ಮುಖ್ಯಸ್ಥ JP ನಡ್ಡಾ ಇವರು ಕೂಡ ಹಾಕೊಂಡಿದ್ದಾರೆ, ರಾಜನಾಥ್ ಸಿಂಗ್ ಹಾಕೊಂಡಿದ್ದಾರೆ, ನಿತಿನ್ ಗಡ್ಕರಿ ಕೂಡ ಅದನ್ನು ಹೆಸರಿನ ಮುಂದೆ ಹಾಕೊಂಡಿದ್ದಾರೆ, ಜೈಶಂಕರ್, ಯೋಗಿ ಆದಿತ್ಯನಾಥ್, ನಿರ್ಮಲಾ ಸೀತಾರಾಮನ್, ದೇವೇಂದ್ರ ಫಡ್ನವೀಸ್, ಈ ಕಡೆ ಅಣ್ಣಾಮಲೈ, ಅಶೋಕ್, ರಾಜ್ಯ ಬಿಜೆಪಿ ಘಟಕ, ಹೀಗೆ ಬಿಜೆಪಿ ಸೋಷಿಯಲ್ ಮೀಡಿಯಾ, ಬಿಜೆಪಿ ಬೆಂಬಲಿಗರು, ಮೋದಿ ಬೆಂಬಲಿಗರು ಎಲ್ಲರೂ ಕೂಡ ಮೋದಿಯ ಕುಟುಂಬಸ್ಥ ಅಂತ ಹಾಕೊಂಡು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಇಲ್ಲಿ ರಾಜಕೀಯ ಪಕ್ಷಗಳು ಒಬ್ಬರ ವಿರುದ್ಧ ಮತ್ತೊಬ್ಬರು ಹೇಳಿಕೆ ಕೊಡೋದು, ಕ್ಯಾಂಪೇನ್ ಮಾಡೋದು ಹೊಸ್ತಲ್ಲ. ಆದರೆ PM ಮೋದಿ ವಿರುದ್ಧ ವಿಪಕ್ಷಗಳು ಕೊಟ್ಟ ಹೇಳಿಕೆಗಳು ಕೆಲವೊಂದ್ಸಲ ಅತಿರೇಕಕ್ಕೆ ಹೋಗಿದ್ದಾವೆ, ಅಥವಾ ಅದನ್ನು ಎಫೆಕ್ಟಿವ್ ಆಗಿ ಬಿಜೆಪಿ ಬಳಸ್ಕೊಂಡು ಪ್ರೊಜೆಕ್ಟ್ ಮಾಡಿದೆ. ಈ ಹಿಂದೆ ಕೂಡ ಅದರಿಂದ ಉಂಟಾಗಿರೋ ಪರಿಣಾಮಗಳು ಚಿಕ್ಕದಲ್ಲ. ಎಲೆಕ್ಷನ್ಗೆ ದೊಡ್ಡ ಟ್ವಿಸ್ಟ್ ಕೊಡುವಂತ ಇಂತಹ ಕ್ಯಾಂಪೇನ್ ಕೂಡ ಈ ಹಿಂದೆ ನಡೆದಿದೆ. 2007ರ ಗುಜರಾತ್ ವಿಧಾನಸಭಾ ಚುನಾವಣೆ ಟೈಮ್ ಅಂದಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಗುಜರಾತ್ CM ಆಗಿದ್ದ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಮೋದಿ ಒಬ್ಬ ಸಾವಿನ ವ್ಯಾಪಾರಿ, ಮೌತ್ ಕಾ ಸೌದಾಗರ್ ಅಂತ ಕರೆದ್ರು. ಇದೇ ಮಾತನ್ನ ಬಿಜೆಪಿ ಗುಜರಾತ್ ಜನರ ಬಳಿ ಅವತ್ತಿನಿಂದ ಇವತ್ತಿನ ತನಕ ಹೇಳ್ಕೊಂಡ್ಬಂದಿದೆ. ಗುಜರಾತ್ನ ಮಗನನ್ನ ಈ ರೀತಿ ಸಾವಿನ ವ್ಯಾಪಾರಿ ಅಂತ ಸೋನಿಯಾ ಗಾಂಧಿ ಕರೀತಾರೆ. ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳೋದೇ ತಪ್ಪಾ ಅಂತ ಬಿಜೆಪಿ ಅದನ್ನ
ಪ್ರಶ್ನೆ ಮಾಡ್ತು. ಆ ಎಲೆಕ್ಷನ್ನಲ್ಲಿ ಆರಂಭದಲ್ಲಿ ಸ್ವಲ್ಪ ಫೈಟ್ ಕಂಡಿತ್ತು ಮೋದಿ ಮತ್ತು ಕಾಂಗ್ರೆಸ್ ನಡುವೆ. ಆದರೆ ಕಡೆಗೆ ಆ ಒಂದು ಹೇಳಿಕೆಯಿಂದಾಗಿ ಗುಜರಾತ್ನ ಆ 2007ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಂಡು ಕೇಳರಿಯದ ರೀತಿಯಲ್ಲಿ ಹಿನ್ನಡೆಯಾಯಿತು. ಇನ್ನು 2014ರ ಚುನಾವಣೆ ವೇಳೆ ಕಾಂಗ್ರೆಸ್ನವರು ದೊಡ್ಡ ಎಡವಟ್ಟು ಮಾಡಿಕೊಂಡ್ರು. ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ನ ಇಂಪಾರ್ಟೆಂಟ್ ಲೀಡರ್, ರಾಜೀವ್ ಗಾಂಧಿ ಕಾಲದವರು. ಅವರು ಏನು ಹೇಳಿದ್ರು ಅಂದರೆ, ಮೋದಿ PM ಹುದ್ದೆಗೆ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದಾರಲ್ಲ BJPಯವರು ಅಂತ ಕೇಳಿದಾಗ, ಅವರು ಚಾಯ್ ಮಾರ್ತಿದ್ರಂತೆ. ಅವರಿಗೆ PM ಹುದ್ದೆ ಇಲ್ಲ, ಏನಕ್ಕೆ ಇಲ್ಲಿ ಬಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಚಾ ಮಾರಲಿ, ಬೇಕಾದರೆ ಆ ಜಾಬ್ ಬೇಕಾದ್ರೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅದನ್ನು BJP ದೊಡ್ಡ ಅಭಿಯಾನವೇ ಮಾಡ್ತು. ಶ್ರಮಿಕರನ್ನ, ಸಣ್ಣ ಪುಟ್ಟ ಕೆಲಸ ಮಾಡೋರನ್ನ ಕಾಂಗ್ರೆಸ್ ಅವಮಾನ ಮಾಡ್ತಾ ಇದೆ, ಚಾಯ್ ಮಾರೋದು ತಪ್ಪ ಅಂತ ಪ್ರಶ್ನೆ ಮಾಡ್ತು. ಜೊತೆಗೆ ಟೀ ಮಾರೋನು ದೇಶದ ಪ್ರಧಾನಿ ಆಗಬಾರ್ದಾ ಅಂತ BJP ಕೇಳ್ತು. ಚಾಯ್ ಪೇ ಚರ್ಚಾ ಅನ್ನೋ ದೊಡ್ಡ ಕ್ಯಾಂಪೇನ್ ನಡೆಸಿ ದೇಶವ್ಯಾಪಿ ಚಾಯ್ ಪೇ ಚರ್ಚಾ ಅನ್ನೋ ಈವೆಂಟ್ಗಳನ್ನು ನಡೆಸಲಾಯಿತು. ಇದು BJPಗೆ ದೊಡ್ಡ ಮೊಮೆಂಟಮ್ ಕ್ರಿಯೇಟ್ ಮಾಡಿಕೊಟ್ಟಿತ್ತು. ಜೊತೆಗೆ ಖುದ್ದು PM ಮೋದಿ ಕೂಡ, ನಾನು ಚಹಾ ಮಾರ್ತಾ ಇದ್ದೆ ನಿಜ, ಆದರೆ ನಾನು ದೇಶ ಮಾರಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ದಾಳಿಯನ್ನು ಮಾಡಿದ್ರು. ಇವತ್ತಿಗೂ ಅದು BJPಯ ಪ್ರಮುಖ ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ. ಇನ್ನು ಮಣಿಶಂಕರ್ ಅಯ್ಯರ್ ತರಾನೇ ಪ್ರಿಯಾಂಕಾ ಗಾಂಧಿ ಒಂದು ಹೇಳಿಕೆಯನ್ನು ಕೊಟ್ಟರು. ನರೇಂದ್ರ ಮೋದಿ ಒಬ್ಬ ನೀಚ ವ್ಯಕ್ತಿ, ನೀಚ ತರದ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು. ಇದನ್ನು ಕೂಡ BJP ತನ್ನ ಅನುಕೂಲಕ್ಕೆ ಬಳಸ್ಕೊಳ್ತು. ಕಾಂಗ್ರೆಸ್ನವರು ನನ್ನನ್ನು ನೀಚ ಅಂತ ಕರೀತಾರೆ, ಹಾಗಾದರೆ ನಾನು ಕೆಳ ಜಾತಿಯಲ್ಲಿ ಹುಟ್ಟಿದ್ದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ರು. ನಿಚ್ಲೆ ಜಾತ್ ಮೇ ಪೈದಾ ಹೋನಾ ಹಿ ಗುನಾ ಹೈ ಕ್ಯಾ ಅಂತ ಉತ್ತರ ಪ್ರದೇಶದಲ್ಲಿ ನಿಂತ್ಕೊಂಡು PM ಮೋದಿ ಪ್ರಶ್ನೆ ಮಾಡಿದ್ರು. ಇದು ಕೂಡ BJPಗೆ UP ಆದ್ಯಂತ ಪ್ಲಸ್ ಆಯಿತು. ಆ ಎಲೆಕ್ಷನ್ನಲ್ಲಿ ದೇಶವ್ಯಾಪಿ ಕೂಡ ಅದರಿಂದ ಲಾಭ ಆಯಿತು. ಮುಖ್ಯವಾಗಿ UP ಎಲೆಕ್ಷನ್ನಲ್ಲಿ ಅದರಿಂದ ದೊಡ್ಡ ಪ್ಲಸ್ ಆಯಿತು. ಹಾಗೆ ತಿರ್ಗಾ 2017ರಲ್ಲಿ ಮತ್ತೆ ಮಣಿಶಂಕರ್ ಅಯ್ಯರ್ ಮೋದಿ ನೀಚ್ ಆದ್ಮಿ, ಒಬ್ಬ ನೀಚ ಮನುಷ್ಯ ಅಂತ ಮತ್ತೊಮ್ಮೆ ಕರೆದ್ರು. ಅಗೇನ್ ಅದನ್ನು PM ಮೋದಿ ಮತ್ತು BJP ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಅಸ್ತ್ರವಾಗಿ ಬಳಸ್ಕೊಂಡು ವಾಪಸ್ ಕಾಂಗ್ರೆಸ್ ಕಡೆಗೆ ಬಿಟ್ಟರು. ಏನು ಸೂಟ್ ಬೂಟ್ ಕಿ ಸರ್ಕಾರ ಅಂದರು ರಾಹುಲ್ ಗಾಂಧಿ, ಅದಕ್ಕೆ ಸೂಜ್ ಬೂಜ್ ಕಿ ಸರ್ಕಾರ ನಮ್ಮದು ಅಂದರು. ಅಂದರೆ ನೀವು ಸೂಟ್ ಬೂಟ್ ಹಾಕೊಂಡಿರೋರ ಪರವಾಗಿರೋರ ಸರ್ಕಾರ ಅಂತ ಹೇಳಿದ್ದಕ್ಕೆ ರಾಹುಲ್ ಗಾಂಧಿ, ಮೋದಿ ಹೇಳಿದ್ರು ಸೂಜ್ ಬೂಜ್ ಅದು ಸೂಟ್ ಬೂಟ್ ಅಲ್ಲ. ಸೂಜ್ ಬೂಜ್ ಅಂದರೆ ತುಂಬ ಮೆಚೋರ್ಡ್ ಮತ್ತು ಯೋಚಿಸಿ ಕೆಲಸ ಮಾಡುವ ಸಮಾಧಾನದ ಸರ್ಕಾರ ಅಂತ ಅದಕ್ಕೆ ಕೌಂಟರ್ ನರೇಟಿವನ್ನು ಕ್ರಿಯೇಟ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ರಾಹುಲ್ ಗಾಂಧಿ ವಿರುದ್ಧ ಇದು ನಾಮದಾರ್ ವರ್ಸಸ್ ಕಾಮ್ದಾರ್ ಅಂದರು. ನಾಮದಾರ್ ಅಂದರೆ ಹೆಸರಿಟ್ಕೊಂಡು ಹೆಸರಿನ ಆಧಾರದ ಮೇಲೆ ಬದುಕೋರು, ನಾವು ಕೆಲಸದ ಆಧಾರದ ಮೇಲೆ ಬದುಕೋರು ಅಂತ ಅದಕ್ಕೆ ಪ್ರತಿದಾಳಿಯನ್ನು ಮಾಡಿದ್ರು. 2019ರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ PM ಮೋದಿ ವಿರುದ್ಧ ಚೌಕಿದಾರ್ ಚೋರ್ ಹೇ ಅನ್ನೋ ಹೇಳಿಕೆಯನ್ನು ಕೊಟ್ಟರು. PM ಮೋದಿ ಹೇಳ್ತಿದ್ರಲ್ಲ, ನಾನು PM ಥರ ಕೆಲಸ ಮಾಡಲ್ಲ, ಚೌಕಿದಾರಾಗಿ ಕೆಲಸ ಮಾಡ್ತೀನಿ, ಕಾಯ್ತೀನಿ ದೇಶನ ಅಂತ, ಅದಕ್ಕೆ ಚೌಕಿದಾರ್ ಚೋರ್ ಹೇ ಅಂತ ಹೇಳಿಕೆಯನ್ನು ಕೊಟ್ಟರು. ದೊಡ್ಡ ಅಭಿಯಾನ ಮಾಡ್ತು ಕಾಂಗ್ರೆಸ್. ಮೋದಿ ಕಳ್ಳ ಅಂತ ಹೇಳ್ತು. ಆದರೆ ಇದಕ್ಕೂ ತಿರುಮಂತ್ರ ಹಾಕಿದ BJP ಇದರ ವಿರುದ್ಧ ಇನ್ನೊಂದು ಅಭಿಯಾನ ಮಾಡ್ತು. ಚೌಕಿದಾರ್ ನರೇಂದ್ರ ಮೋದಿ ಅನ್ನೋ ಅಭಿಯಾನ ಶುರು ಮಾಡಿತು. ಖುದ್ದು ಮೋದಿ ಕೂಡ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಚೌಕಿದಾರ್ ನರೇಂದ್ರ ಮೋದಿ ಅಂತ ಬರ್ಕೊಂಡ್ರು. ಅವತ್ತು ಕೂಡ ಅಮಿತ್ ಶಾ, ಪಿಯೂಷ್ ಗೋಯಲ್ ಸೇರಿ BJPಯ ಎಲ್ಲರೂ ಚೌಕಿದಾರ್ ಹೆಸರನ್ನು ತುಂಬ ಜೋರಾಗಿ ಬಳಸಿದ್ರು. ಅಗೇನ್ ಅಲ್ಲೂ ಕೂಡ ಶತ್ರುಗಳ ದಾಳಿಯನ್ನು ಇವರ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ಇನ್ನು ಕಳೆದ ಸಲ ಗುಜರಾತ್ ಎಲೆಕ್ಷನ್ ಟೈಮ್ನಲ್ಲಿ ಖರ್ಗೆ PM ನರೇಂದ್ರ ಮೋದಿ ಅವ್ರನ್ನ ರಾವಣ ಅಂದರು. ಆವಾಗಲೂ ಕೂಡ ಅದನ್ನು BJP ತನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತು. ನನ್ನನ್ನು ರಾವಣಂಗೆ ಹೋಲಿಕೆ ಮಾಡೋಕ್ಕೆ ಖರ್ಗೆ ಅವರಿಗೆ ಹೇಳಿಕೊಡಲಾಗಿದೆ. ರಾಮನನ್ನೇ ನಂಬದ ಕಾಂಗ್ರೆಸ್, ರಾಮಾಯಣವನ್ನೇ ನಂಬದ ಕಾಂಗ್ರೆಸ್ ರಾವಣನಿಗೆ ನನ್ನನ್ನು ಕಂಪೇರ್ ಮಾಡ್ತಾ ಇದೆ ಅಂತ ಪ್ರತಿಯಾಗಿ ಅದನ್ನು ಬಾಣವನ್ನಾಗಿ ಬಿಡಲಾಯಿತು. ಇನ್ನು ಕರ್ನಾಟಕ ಎಲೆಕ್ಷನ್ ಟೈಮ್ನಲ್ಲಿ ಇದೇ ಖರ್ಗೆ PM ಮೋದಿ ವಿಷದ ಹಾವು ಅಂತ ಕರೆದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಮೋದಿ, ಹೌದು, ನಾನು ಶಿವನ ಕೊರಳಿನಲ್ಲಿರೋ ಹಾವು. ಈ ದೇಶದ ಜನ ಶಿವಸ್ವರೂಪಿಯಾದ ಜನರ ಕತ್ತಲ್ಲಿ ಹಾವಾಗಿರೋಕೆ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಈ ಮೂಲಕ BJP, ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಎಲ್ಲ ಹೇಳಿಕೆಗಳನ್ನು ಕೂಡ ಅವ್ರು ಬಾಣ ಅಂತ ಇವ್ರ ಕಡೆ ಬಿಟ್ಟಿದ್ದನ್ನು ಅದನ್ನು ಹಿಡಿದು ವಾಪಸ್ ಇವರ ಬಿಲ್ಲಿಗೆ ಇಟ್ಟು ಹೆದೆಯೇರಿಸಿ ವಾಪಸ್ ಬಿಡೋದನ್ನು ಕರಗತ ಮಾಡ್ಕೊಂಡಿದ್ದಾರೆ. ಈಗ PM ಮೋದಿ ವಿರುದ್ಧ RJDಯ ಲೀಡರ್ ಲಾಲು ಪ್ರಸಾದ್ ಯಾದವ್ ಕೊಟ್ಟಿರೋ ಮೋದಿ ಫ್ಯಾಮಿಲಿನೇ ಇಲ್ಲ, ಫ್ಯಾಮಿಲಿ ಇಲ್ದಿರೋ ಮನುಷ್ಯ ಆಯಿತಾ ಅನ್ನೋ ಹೇಳಿಕೆ ಏನಿದೆ, ಇದು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕ್ಕೆ BJP ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ BJP ಬೆಂಬಲಿಗರು, ಮೋದಿ ಬೆಂಬಲಿಗರು, ನರೇಂದ್ರ ಮೋದಿಯವರ ಫ್ಯಾಮಿಲಿ ನಾವಿದ್ದೀವಿ ಅಂಥೇಳಿ ಈಗ ಅದನ್ನು ಟ್ರೆಂಡ್ ಮಾಡ್ತಾ ಇದ್ದಾರೆ. ಇದು ಒಂದಷ್ಟು ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ BJPಗೆ.